ಹಾದಿಯಲ್ಲಿ ಸಾರಲ್ಪಡುತ್ತಾ ಇರೋದಾದ್ರೆ ಅದಕ್ಕೆ ಕಾರಣ ಸತೀಶ್ ಕುಮಾರ್ ಆದ ನನ್ನ ಶಕ್ತಿ ಅಲ್ಲ, ಸತೀಶ್ ಕುಮಾರ್ ಆದ ನನ್ನ ಹಿಂದೆ ಇರುವ ದೇವರ ಶಕ್ತಿಯಾಗಿದೆ. ಸೊ ದೇವರಿಗೆ ಮಹಿಮೆ ಪಡಿಸುವುದಕ್ಕಾಗಿ ಈ ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. ಹಾಗಾಗಿ ಹೇಳಬೇಡಿ ನಾನು ನನ್ನ ಮನೆ ಕಟ್ಟಿಕೊಳ್ಳುವುದು ಕಷ್ಟವಾಗ್ತಿದೆ ಎಂದು, ಈ ಗಂಡನೊಂದಿಗೆ ಬದುಕೋದು ಕಷ್ಟವಾಗ್ತಿದೆ ಎಂದು, ಮಕ್ಕಳನ್ನು ಬೆಳೆಸುವುದು ಕಷ್ಟವಾಗ್ತಿದೆ ಎಂದು, ಈ ಹೆಂಡತಿ ಮಕ್ಕಳನ್ನು ಸಾಕುವುದು ಕಷ್ಟವಾಗ್ತಿದೆ ಎಂದು, ಈ ಸಭೆ ನಡೆಸುವಂತದ್ದು, ಈ ಸೇವೆ ಮಾಡುವಂತದ್ದು ಕಷ್ಟವಾಗ್ತಿದೆ ಎಂದು, ಈ ಉದ್ಯೋಗ ಮಾಡುವುದು ನನ್ನಿಂದ ಆಗೋದಿಲ್ಲವೆಂದು, ಈ ವ್ಯಾಪಾರ ಮುಂದುವರಿಸುವುದು ನನ್ನ ಕೈಲಾಗುವುದಿಲ್ಲವೆಂದು ಹೇಳಬೇಡಿರಿ. ದೇವರು ನಿಮ್ಮ ಸಂಗಡ ಇಲ್ಲದಿದ್ದರೆ ಯಾವುದು ನಿಮ್ಮಿಂದ ಸಾಧ್ಯವಾಗಲ್ಲ. ದೇವರು ನಿಮ್ಮ ಸಂಗಡ ಇಲ್ಲದಿದ್ದರೆ ನೀವು ಏನು ಸಾಧಿಸ್ಲಿಕ್ಕಾಗಲ್ಲ. ಯೇಸು ಒಂದು ಮಾತು ಹೇಳಿದ್ದಾರೆ, ನಾನು ತಂದೆಯಿಂದ ಬೇರೆ ಇದ್ದು ಏನು ಮಾಡಲಾರೆನೋ ಅಂದಿದ್ದಾರೆ. ದೇವರಿಂದ ಬೇರೆಯಾಗಿ ದೇವರ ಜೊತೆ ಇಲ್ಲದೆ ನೀವು ಏನು ಸಾಧಿಸಲಾರಿರಿ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲು ಕಾಯುವವರ ಪ್ರಯಾಸ ವ್ಯರ್ಥ. ಅಷ್ಟು ಮಾತ್ರವಲ್ಲ, ಯೆಹೋವನ ಅಪ್ಪಣೆ ಇಲ್ಲದೆ ಊಟ ಮಾಡಿ ತೃಪ್ತಿಗೊಳ್ಳುವಂತವನು ಯಾವನು? ಆತನ ಅನುಮತಿ ಇಲ್ಲದೆ ನೀವು ಊಟ ಕೂಡ ಮಾಡ್ಲಿಕ್ಕಾಗಲ್ಲ. ಆತನ ಆಜ್ಞೆ ಇಲ್ಲದೆ ಒಂದು ಹೆಜ್ಜೆ ಕೂಡ ಹಾಕ್ಲಿಕ್ಕಾಗಲ್ಲ. ಅದೇ ವಾಸ್ತವ. ಈ ದಿನ ನಿಮ್ಮ ಜೀವಿತದಲ್ಲಿ ನೀವು ಯಾವ ಕೆಲಸ ಮಾಡ್ತಾ ಇದ್ದೀರೋ, ಯಾವ ಪರಿಚರ್ಯ ಮಾಡ್ತಾ ಇದ್ದೀರೋ, ಯಾವ ಜವಾಬ್ದಾರಿಕೆ ಹೊಂದಿಕೊಂಡಿದ್ದೀರೋ ಅದನ್ನು ನೀವು ಮಾಡಲು ದೇವರು ನಿಮಗೆ ಸಾಮರ್ಥ್ಯ ಕೊಡ್ತಾರೆ. ಬೆಚಲೇಲನಿಗೆ ನಾನೇ ಸಾಮರ್ಥ್ಯ ಕೊಟ್ಟಿದ್ದೇನೆ. ಅವನಿಗೆ ಬಹಳ ಸ್ಕಿಲ್ಸ್ ಗಳಿವೆ. ಅವನಿಗಿರುವ ವಿಶೇಷತೆ ಏನು? 3ನೇ ವಚನ, ವಿಚಿತ್ರವಾಗಿ ಕೆತ್ತನೆಯ ಕೆಲಸ ಮಾಡುವುದಕ್ಕಾಗಿಯೂ ಬಂಗಾರಗಳಿಂದಲೂ ಬೆಳ್ಳಿಗಳಿಂದಲೂ ಕೆಲಸ ಮಾಡುವುದಕ್ಕೂ ರತ್ನಗಳನ್ನು ಕಿತ್ತುವುದಕ್ಕೂ ಇವೇ ಮೊದಲಾದ ಸಮಸ್ತ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ನಾನು ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ, ವಿದ್ಯೆ, ವಿವೇಕಗಳನ್ನು, ಸಕಲ ಶಿಲ್ಪ ಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದೇನೆ. ಒಂದು ಕೆಲಸ ಅಲ್ಲ ಪ್ರಿಯರೇ, ಒಂದು ಕೆಲಸ ಅಲ್ಲ. ಬೆಚಲೇಲನಿಗೆ ದೇವರು ಅನೇಕ ಟ್ಯಾಲೆಂಟ್ಸ್ ಗಳನ್ನು ಕೊಟ್ಟಿದ್ದಾರೆ, ಅನೇಕ ವಿಷಯಗಳಲ್ಲಿ ನಿಪುಣತೆಯನ್ನು ಕೊಟ್ಟಿದ್ದಾರೆ. ಸೋಮಾರಿಗಳನ್ನು ದೇವರು ಉಪಯೋಗಿಸಲ್ಲ ಪ್ರಿಯರೇ. ಯಾವಾಗ ನೋಡಿದ್ರು ಗುರುಕೆ ಹೊಡೆಯುವವರನ್ನು ದೇವರು ಉಪಯೋಗಿಸಲ್ಲ. ಕ್ಷಮಿಸಿ, ಯಾರಾದರೂ ಗುರುಕೆ ಹೊಡೆಯುವವರು ಇದ್ರೆ, ಗೊರಕೆ ಹೊಡೆಯುವವರಿಗೆ ನಾನು ಅವರನ್ನು ನಿಂದಿಸುವ ಪ್ರಯತ್ನ ಮಾಡುತ್ತಿಲ್ಲ. ಕೆಲವರು ಸಹಜವಾಗಿ ಗುರುಕೆ ಹೊಡೆಯುತ್ತಾರೆ. ಬಹಳ ಆಯಾಸಗೊಂಡು ನಿದ್ರೆ ಮಾಡುವಾಗ ಗೊರಕೆ ಹೊಡೆಯುತ್ತಾರೆ. ಇಲ್ಲವೇ ಕೆಲವರಿಗೆ ಸಹಜವಾದ ಬಲಹೀನತೆ ಗೊರಕೆ ಹೊಡೆಯುವುದಾಗಿರುತ್ತೆ. ಗೊರಕೆ ಹೊಡೆಯುವುದು ತಪ್ಪೆಂದು ಹೇಳ್ತಾ ಇಲ್ಲ, ಆದ್ರೆ ಯಾವಾಗ್ಲೂ ಗೊರಕೆ ಹೊಡೆಯುವುದೇ ತಪ್ಪೆಂದು ಹೇಳ್ತಿದ್ದೇನೆ. ತಿನ್ನೋದು ತಪ್ಪಲ್ಲ, ಆದ್ರೆ ಯಾವಾಗ ನೋಡಿದ್ರು ತಿನ್ನುತ್ತಾ ಇರೋದು ತಪ್ಪು. ಮಲಗೋದು ತಪ್ಪಲ್ಲ, ಆದ್ರೆ ಯಾವಾಗ ನೋಡಿದ್ರು ಮಲಗುವಂತದ್ದು ತಪ್ಪೆಂದು ಹೇಳ್ತಿದ್ದೇನೆ. ಅದಕ್ಕೆ ಸೋಮಾರಿ ಸ್ತ್ರೀಯರನ್ನು ದೇವರು ಆಶೀರ್ವದಿಸಲ್ಲ. ಕೆಲಸ ಮಾಡುವುದಕ್ಕಾಗಿ ಹಿಂಜರಿಯುವಂತವರನ್ನು ದೇವರು ಆಶೀರ್ವದಿಸಲ್ಲ. ನಿಮ್ಗೆ ಜ್ಞಾಪಕ ಇದೆಯಾ? ಒಮ್ಮೆ ಹೇಳಿದೆ, ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ಕೇಳಿ. 25 ಇಯರ್ಸ್ ಬ್ಯಾಕ್ ಅಂದುಕೊಳ್ತೇನೆ, ನನ್ನ ಹತ್ರ ಬಹಳಷ್ಟು ಜನ ಈಗ ಯಾವ ರೀತಿ ಸಾವಿರಾರು ಸಂಖ್ಯೆಯಲ್ಲಿದ್ದಾರೋ ಆ ದಿನಗಳಲ್ಲಿಯೂ ಕೂಡ ಹತ್ತಾರು ಸಂಖ್ಯೆಯಲ್ಲಿ ತಮ್ಮಂದರು ಜೊತೆಗಿರ್ತಾ ಇದ್ರು ಸೇವೆಯಲ್ಲಿ ಸಹಕರಿಸುವುದಕ್ಕಾಗಿ. ಅವರಲ್ಲಿ ಒಬ್ಬನು, ನಾವೆಲ್ಲರೂ ಸೇರಿ ಸೈಕಲ್ಗಳ ಮೇಲೆ ಗ್ರಾಮಗಳಿಗೆ ಹೋಗುತ್ತಿರುವಾಗ ಒಬ್ಬನು ಸೈಕಲ್ ತುಳಿದ್ರೆ ಇನ್ನೊಬ್ಬನು ಹಿಂದೆ ಕೂತ್ಕೊಂಡು ಹಾರ್ನ್ ಹಿಡ್ಕೊಳ್ಳೋದಾಗ್ಲಿ, ಆಂಪ್ಲಿಫೈರ್ ಹಿಡ್ಕೊಳ್ಳೋದಾಗ್ಲಿ, ಕಾಂಗೋ ಹಿಡ್ಕೊಳ್ಳೋದಾಗ್ಲಿ, ಸೌಂಡ್ ಬಾಕ್ಸಸ್ ಹಿಡ್ಕೊಳ್ಳೋದಾಗ್ಲಿ, ಇದೆಲ್ಲ ಹೊತ್ಕೊಂಡು ಹೋಗ್ತಿದ್ದೆವು. ತುಳಿಯುವವನು ಸೈಕಲ್ ತುಳಿಯುತ್ತಾ ಇದ್ದ, ಹಿಂದೆ ಕೂತ್ಕೊಳ್ಳುವವರು ಇದೆಲ್ಲ ಹಿಡ್ಕೊಂಡು ಹಿಂದೆ ಕೂತ್ಕೊಳ್ತಿದ್ರು. ಹೀಗೆ ಗ್ರಾಮಗಳಿಗೆ ಹೋಗಿ ಸೇವೆ ಮಾಡ್ತಿದ್ದೆವು. ಅವರಲ್ಲಿ ಒಬ್ಬನು ಮಾತ್ರ ಯಾವಾಗಲೂ ಹಿಂದೆಯೇ ಕೂತ್ಕೊಳ್ತಾ ಇದ್ದ, ಕೈಯಲ್ಲಿ ಬೈಬಲ್ ಹಿಡ್ಕೊಂಡು ಎಷ್ಟೋ ಶಿಸ್ತಾಗಿ ಕೂತ್ಕೊಳ್ತಾ ಇದ್ದ. ಅದನ್ ಬಿಟ್ರೆ ಏನು ಮಾಡ್ತಿರ್ಲಿಲ್ಲ. ಯಾವಾಗ ನೋಡಿದ್ರು ಕೂಡ ಒಬ್ಬನು ಸೈಕಲ್ ತುಳಿಯುವಾಗ ಇವನು ಹಿಂದೆ ಆರಾಮಾಗಿ ಕೂತ್ಕೊಳ್ತಿದ್ದ. ಅದನ್ನು ನೋಡಿ ನನಗೆ ಕೋಪ ಬಂದು ಒಂದು ದಿನ ಅವನಿಗೆ ಹೇಳ್ದೆ, ನೋಡಯ್ಯ, ನಾಳೆ ನೀನೇ ಸೈಕಲ್ ತುಳಿಯಬೇಕು, ಬೇರೆಯವರು ನಿನ್ನ ಹಿಂದೆ ಕೂತ್ಕೊಳ್ತಾರೆ ಎಂದು ಹೇಳ್ದೆ. ಆಗ ನಗುತ್ತಾ ಅವನು ಹೇಳ್ತಾನೆ, ಅಣ್ಣ, ನನಗೆ ಸೈಕಲ್ ತುಳಿಯಲು ಬರಲ್ಲ ಅಣ್ಣ ಎಂದು ಹೇಳ್ದ. ಒಂದು ವೇಳೆ ಸೈಕಲ್ ತುಳಿಯಲು ನಿನಗೆ ಬರದೇ ಇರೋದಾದ್ರೆ ಕಲಿಯಬಹುದಲ್ಲವೇ? ಕಲಿತುಕೋ ಎಂದು ಹೇಳ್ದೆ. ನಾನು ಕಲಿಯೋದೇನಷ್ಟು ದೊಡ್ಡ ಕಷ್ಟ ಅಲ್ಲ ಅಣ್ಣ, ಆದ್ರೆ ಬೇಕಂತಲೇ ನಾನು ಕಲಿಯುತ್ತಾ ಇಲ್ಲ ಅಣ್ಣ ಎಂದು ಹೇಳ್ದ. ಯಾಕೆ ಕಲಿಯುತ್ತಾ ಇಲ್ಲಪ್ಪ ಎಂದು ಕೇಳಿದ್ರೆ ಅವನು ಕೊಟ್ಟ ವಿಚಿತ್ರವಾದ ಉತ್ತರ ಏನಿತ್ತು ಗೊತ್ತಾ? ಅಣ್ಣ, ಈಗ ಸೈಕಲ್ ಕಲ್ತವನು ಏನ್ ಮಾಡ್ತಿದ್ದಾನೆ? ತುಳಿಯುತ್ತಿದ್ದಾನೆ. ನಾನೇನ್ ಮಾಡ್ತಿದ್ದೇನೆ? ಹಿಂದೆ ಆರಾಮಾಗಿ ಕೂತ್ಕೊಳ್ತಿದ್ದೇನೆ. ಈಗ ನಾನೇನಾದ್ರೂ ಸೈಕಲ್ ತುಳಿಯುವುದನ್ನು ಕಲ್ತ್ರೆ ಬೇರೆಯವನು ಆರಾಮಾಗಿ ನಾನು ಹಿಂದೆ ಕೂತ್ಕೊಳ್ತಾನೆ. ಬೇರೆ ಯಾರೋ ನನ್ನ ಹಿಂದೆ ಆರಾಮಾಗಿ ಕೂತ್ಕೊಳ್ಳುವುದಕ್ಕಿಂತ ಬೇರೆಯವರ ಹಿಂದೆ ನಾನು ಆರಾಮಾಗಿ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ಲವೇ? ಅವನ ಆಲೋಚನೆ ಬಗ್ಗೆ ಒಮ್ಮೆ ಯೋಚಿಸಿ. ಅವನು ಹೇಳೋದೇನೆಂದ್ರೆ, ಬೇರೆಯವರು ಕಷ್ಟಪಡುವಾಗ ಅದನ್ನು ಕೂತ್ಕೊಂಡು ಅನುಭವಿಸ್ತೇನೆ, ಆರಾಮಾಗಿ ಕೂತ್ಕೊಳ್ತೇನೆ. ನಾನು ಒಂದು ವೇಳೆ ಸೈಕಲ್ ತುಳಿಯೋದನ್ನು ಕಲ್ತ್ರೆ ಬೇರೆ ಯಾರೋ ಹಿಂದೆ ಕೂತ್ಕೊಂಡ್ರೆ ಅವರನ್ನು ಕುಡ್ರಿಸಿಕೊಂಡು ನಾನ್ಯಾಕೆ ಸೈಕಲ್ ತುಳಿಯಲಿ?
ನಾನ್ಯಾಕೆ ಬೇವ್ರು ಸುರಿಸಲಿ, ನಾನ್ಯಾಕೆ ಕಷ್ಟಪಟ್ಟು ಸೈಕಲ್ ತುಳಿಯಲಿ, ಮತ್ತೊಬ್ಬನ ಹಿಂದೆ ಯಾಕೆ ಕೂತ್ಕೊಳ್ಬೇಕು, ಇದೆಲ್ಲ ಯಾಕೆ ಬೇಕು? ಸೈಕಲ್ ತುಳಿಯೋದನ್ನು ಕಲಿಯದೇ ಇದ್ರೆ ಬೇರೆಯವರು ತುಳಿಯುತ್ತಾರೆ, ಹಿಂದೆ ಕೂತ್ಕೊಳ್ಬಹುದು ಅಂದ್ಕೊಂಡ ಸೋಮಾರಿ. ನನಗೆ ಬರಲ್ಲ ಅನ್ನುವವನು ಸೋಮಾರಿ. ನನಗೆ ಬರ್ತಾ ಇಲ್ಲ, ನನ್ನಿಂದ ಆಗ್ತಾ ಇಲ್ಲ ಎಂದು ಹೇಳುವಂತವರು ಸೋಮಾರಿಗಳು. ನನ್ನ ಜೀವಿತದಲ್ಲಿ ನಾನು ಸ್ವಲ್ಪವೂ ಇಷ್ಟಪಡಲಾರ್ದ ಮಾತು ಯಾವುದು ಗೊತ್ತಾ? ನನ್ನಿಂದ ಆಗಲ್ಲ, ನನಗೆ ಬರಲ್ಲ ಎಂಬ ಮಾತು. ಈ ಸೇವೆ ಇಷ್ಟೊಂದು ವಿಸ್ತಾರವಾಗಿ ಆಶೀರ್ವದಿಸಲ್ಪಡಲು ಒಂದು ಕಾರಣವೇನೆಂದರೆ ಟೆಲಿವಿಷನ್ ಸೇವೆ. 2003ರಲ್ಲಿ ಟೆಲಿವಿಷನ್ ಸೇವೆ ಸ್ಟಾರ್ಟ್ ಆಯ್ತು. ಕ್ಯಾಮೆರಾ ಶೂಟಿಂಗ್ ಮಾಡೋದು ಬರ್ತಿರ್ಲಿಲ್ಲ, ಎಡಿಟಿಂಗ್ ಮಾಡೋದು ನನಗೆ ಬರ್ತಿರ್ಲಿಲ್ಲ. ಹಾಗಾಗಿ ಮೊಟ್ಟ ಮೊದಲು ಹೊರಗಡೆಯಿಂದಲೇ ಕ್ಯಾಮರಾಮ್ಯಾನ್ ಅನ್ನು, ಹೊರಗಡೆಯಿಂದಲೇ ಕ್ಯಾಮರಾವನ್ನು, ಹೊರಗಡೆಯಿಂದಲೇ ಲೈಟಿಂಗ್ಸ್ ಅನ್ನು ಬಾಡಿಗೆಗಾಗಿ ತರಿಸಿ ಶೂಟಿಂಗ್ ಮಾಡುತ್ತಿರುವಾಗ 1 ಗಂಟೆಗೆ ಇಷ್ಟೆಂದು ಅವರು ಚಾರ್ಜ್ ಮಾಡ್ತಾ ಇದ್ರು, ಇಲ್ಲವೇ 8 ಗಂಟೆಗೆ ಇಷ್ಟೆಂದು ಚಾರ್ಜ್ ಮಾಡ್ತಾ ಇದ್ರು. ಒಂದು ರಾತ್ರಿ ಶೂಟಿಂಗ್ ಆದ ನಂತರ 8 ಗಂಟೆಗಳಾದ ನಂತರ ಅವರು ನನ್ನ ಕೈಯಲ್ಲಿ 12,000 ಇಲ್ಲವೇ 15,000 ರೂಪಾಯಿಯ ಬಿಲ್ ಇಟ್ರು. ನೋಡಿ ಭಯವೆನಿಸಿತು, ಆಶ್ಚರ್ಯವೆನಿಸಿತು. ಏನಿದು 8 ಗಂಟೆಗಳವರೆಗೂ ನೀವು ಶೂಟಿಂಗ್ ಮಾಡಿದ್ದಕ್ಕಾಗಿ, ಲೈಟಿಂಗ್ಸ್ ಗಳೆಲ್ಲ ಹಿಡಿದುಕೊಂಡಿದ್ದಕ್ಕಾಗಿ 12,000 ಚಾರ್ಜ್ ಮಾಡ್ತೀರಾ? ಆ ನಂತರ ಅವರಿಗೆ 12,000 ಕೊಟ್ಟು ಇನ್ನೇನು ಸೇವೆ ಮಾಡ್ಲಿಕ್ಕಾಗುತ್ತೆ ಅಂದುಕೊಂಡು ಒಂದು ಚಿಕ್ಕ ಕ್ಯಾಮರಾ ಕೊಂಡುಕೊಂಡೆ. ಹೊರಗಡೆ ಸೌಂಡ್ ಬರಲಾರದೆ ಇರಬೇಕಾದ್ರೆ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಬೇಕು. ಸ್ಟುಡಿಯೋ ಇರಲಿಲ್ಲ, ಒಂದು ಚಿಕ್ಕ ಕೋಣೆ ಇತ್ತು. ಫ್ಯಾನ್ ಆನ್ ಮಾಡಿದ್ರೆ ಫ್ಯಾನ್ ಶಬ್ದ ಬರುತ್ತದೆ ಅಂದುಕೊಂಡು ಫ್ಯಾನ್ ಆಫ್ ಮಾಡ್ತಿದ್ದೆ. ಲೈಟ್ಸ್ ಆಗಲಿ, ಲೈಟಿಂಗ್ ಮ್ಯಾನ್ ಆಗಲಿ ಇಟ್ಕೊಂಡ್ರೆ ಅವನಿಗೆ ಎಲ್ಲಿ ದುಡ್ಡು ಕೊಡ್ಬೇಕಾಗತ್ತೆ ಅಂತ ಅದು ಕೂಡ ಇಟ್ಕೊಳ್ಳಲಿಲ್ಲ. ನಾನೇ ಲೈಟ್ಸ್ ಗಳನ್ನ ಇಟ್ಕೊಂಡೆ, ನಾನೇ ಕ್ಯಾಮರಾ ಇಟ್ಕೊಂಡೆ, ಕೈಯಲ್ಲಿ ರಿಮೋಟ್ ಕಂಟ್ರೋಲ್ ಇಟ್ಕೊಂಡೆ, ಒಂದು ಚಿಕ್ಕ ರೌಂಡ್ ಟೇಬಲ್ ತಯಾರು ಮಾಡಿಕೊಂಡು ಅದರ ಹತ್ತಿರ ಸ್ವಿಚಸ್ ಗಳೆಲ್ಲ ಇಟ್ಕೊಂಡೆ. ಯಾವ ಲೈಟ್ ಬೇಕಾದಾಗ ಸ್ವಿಚ್ ಗಳನ್ನು ಹಾಕಿಕೊಳ್ತಿದ್ದೆ. ಆ ಸ್ವಿಚ್ ಗಳೆಲ್ಲ ಹಾಕಿಕೊಳ್ತಾ ಇದ್ದೆ. ಕ್ಯಾಮರಾ ರಿಮೋಟ್ ಕಂಟ್ರೋಲ್ ಇಟ್ಕೊಳ್ತಿದ್ದೆ. ಆ ರಿಮೋಟ್ ಕಂಟ್ರೋಲ್ ನಲ್ಲಿ ಕ್ಯಾಮರಾದ ರೆಕಾರ್ಡಿಂಗ್ ಒತ್ತುತ್ತಾ ಇದ್ದೆ. ಅದು ರೆಕಾರ್ಡ್ ಆಗುತ್ತಾ ಇರುತ್ತಾ ಇತ್ತು. ಲೈಟಿಂಗ್ಸ್ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡಿಕೊಳ್ತಿದ್ದೆ. ನಾನೇ ಲೈಟ್ ಮ್ಯಾನ್ ಆಗಿದ್ದೆ, ನಾನೇ ಕ್ಯಾಮರಾ ಮ್ಯಾನ್ ಆಗಿದ್ದೆ, ನಾನೇ ಸ್ಪೀಕರ್ ಮ್ಯಾನ್ ಆಗಿದ್ದೆ. ಇದೆಲ್ಲ ಮಾಡಿ ಮುಗಿಸಿದ ನಂತರ ಮತ್ತೆ ನಾನು ಒಂದು ಸ್ಟುಡಿಯೋಕ್ಕೆ ಹೋಗಿ ಎಡಿಟಿಂಗ್ ಮಾಡಿಕೊಳ್ತಿದ್ದೆ. ಅವ್ರು ಹೇಗೆ ಎಡಿಟಿಂಗ್ ಮಾಡ್ತಿದ್ದಾರೆ, ಯಾವ ಯಾವ ಸಾಫ್ಟ್ವೇರ್ ಬಳಸ್ತಿದ್ದಾರೆ, ಯಾವ ಯಾವ ಕಂಪ್ಯೂಟರ್ ಬಳಸ್ತಿದ್ದಾರೆ, ಇದೆಲ್ಲವನ್ನು ಜಾಗ್ರತೆಯಿಂದ ಪರಿಶೀಲಿಸಿ ಇನ್ಸ್ಟಾಲ್ಮೆಂಟ್ ನಲ್ಲಿ ನಾನು ಎಡಿಟಿಂಗ್ ಎಕ್ವಿಪ್ಮೆಂಟ್ ಅನ್ನು ಕೊಂಡುಕೊಂಡು ನಾನೇ ಎಡಿಟಿಂಗ್ ಮಾಡಲು ಶುರು ಮಾಡಿದೆ. ಮ್ಯಾಗಝಿನ್ ಸೇವೆ ಸ್ಟಾರ್ಟ್ ಮಾಡಿದಾಗ ಬೇರೆ ಎಲ್ಲೋ ಹೋಗಿ ಕೂತ್ಕೊಂಡು ಅವರು ಡಿಸೈನ್ ಮಾಡುವಾಗ, ಬೇರೆಯವರು ಪೇಜ್ ಮೇಕರ್ ಅಲ್ಲಿ ಪೇಜ್ ಸೆಟಪ್ ಮಾಡುವಾಗ, ಬೇರೆ ಎಲ್ಲೋ ಹೋಗಿ ಮಾಡಿಸಿಕೊಳ್ತಿದ್ದೆ. ಅವರ ದಯೆ ನನಗೆ ಪ್ರಾಪ್ತವಾಯಿತು. ಆ ನಂತರ ಪೇಜ್ ಮೇಕರ್ ಕಲಿತುಕೊಂಡೆ, ಫೋಟೋಶಾಪಿಂಗ್ ಕಲಿತುಕೊಂಡೆ, ಡಿಸೈನಿಂಗ್ ಕಲಿತುಕೊಂಡೆ. ಈ ದಿನ ನಾವು ಮಾಡುತ್ತಿರುವ ಸೇವೆಗೆ ಕಾರಣ ಡಿಯರ್ ಫ್ರೆಂಡ್ಸ್, ನಾನು ಸ್ವಯಂ ಆಗಿ ಕಲಿತುಕೊಂಡು, ಅದು ಟಿವಿ ಸೇವೆ ಆಗಿರ್ಬಹುದು, ಕ್ಯಾಮೆರಾ ರೆಕಾರ್ಡಿಂಗ್ ಆಗಿರ್ಬಹುದು, ಲೈಟ್ ಸೆಟ್ಟಿಂಗ್ ಆಗಿರ್ಬಹುದು, PA ಸಿಸ್ಟಮ್ ಆಗಿರ್ಬಹುದು, ಎಡಿಟಿಂಗ್ ಆಗಿರ್ಬಹುದು, ಫೋಟೋಶಾಪ್ ಆಗಿರ್ಬಹುದು, ಸ್ವಯಂ ಆಗಿ ಕಲಿತುಕೊಂಡೆ. ಯಾಕೆಂದರೆ ಹೊರಗಡೆ ಅವರಿಗೆ ಕೊಡುವುದಾದ್ರೆ ಬಹಳ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಅದೇ ನಾವೇನಾದ್ರೂ ಸ್ವಂತವಾಗಿ ಮಾಡಿಕೊಳ್ಳೋದಾದ್ರೆ ಬಹಳಷ್ಟು ದುಡ್ಡು ಉಳಿತಾಯ ಮಾಡಬಹುದು. ಹಾಗಾಗಿ ಮೊದಲಿನಿಂದಲೂ ಕೂಡ ನಮ್ಮ ಕಲ್ವರಿ ಟೆಂಪಲ್ ನಲ್ಲಿರುವಂತಹ ವಿಧಾನವೇನೆಂದರೆ ಎಲ್ಲವೂ ಕೂಡ ಇನ್ ಹೌಸ್ ಪ್ರೊಡಕ್ಷನ್. ನಮ್ಮ 4 ಗೋಡೆಗಳ ಮಧ್ಯದಲ್ಲಿ ಸೇವೆ ನಡೆಯಬೇಕು. ನಾವೇ ನಮ್ಮ ಕೆಲಸ ಮಾಡಿಕೊಳ್ಳಬೇಕು. ಹೊರಗಡೆಯವರಿಗೆ ಯಾವ ಕೆಲಸ ಕೊಡಬಾರದು. ಕೊಡುವುದಾದರೆ ಅತ್ಯಧಿಕವಾದಂತಹ ದುಡ್ಡು ಖರ್ಚು ಮಾಡಬೇಕಾಗ್ತದೆ. ಇನ್ಕ್ಲೂಡಿಂಗ್ ಕಲ್ವರಿ ಟೆಂಪಲ್ ನೋಡ್ತೀರಲ್ಲವೇ, ಇದನ್ನು ಡಿಸೈನ್ ಮಾಡಿದ್ದು ಕೂಡ ನಾನೇ. ದೇವರ ಮಹಿಮೆಗಾಗಿ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. ಜೈರಾಬಾದ್ ನಲ್ಲಿ ನಿರ್ಮಿಸಿರುವಂತಹ ಮತ್ತೊಂದು ಬ್ರಾಂಚ್ ಚರ್ಚ್, ಅದನ್ನು ಡಿಸೈನ್ ಮಾಡಿದ್ದು ಕೂಡ ನಾನೇ. ಯಾಕೆ ಇದೆಲ್ಲ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ ಗೊತ್ತಾ? ನನಗೆ ಬರಲ್ಲ ಎಂದು ಹೇಳುವುದು ನನಗಿಷ್ಟವಿಲ್ಲ. ಕೆಲಸ ಮಾಡಬೇಕೆಂಬ ಮನಸ್ಸು ನಿಮ್ಮಲ್ಲಿದ್ರೆ ಸಾಕು, ಅದರ ತವಕ ನಿಮ್ಮಲ್ಲಿದ್ರೆ ಸಾಕು. ಅದನ್ನು ಮಾಡಿಸುವಂತಹ ಕೃಪೆ ದೇವರು ನಮಗೆ ಅನುಗ್ರಹಿಸ್ತಾರೆ. ಆ ಕೆಲಸ ಮಾಡುವ ಸಾಮರ್ಥ್ಯ ದೇವರು ನಮಗೆ ಅನುಗ್ರಹಿಸುತ್ತಾರೆ. ಬಹಳ ವರ್ಷಗಳ ಹಿಂದೆ ನಾವು ನಮ್ಮ ಮೀಟಿಂಗ್ಸ್ ಗಳಿಗೆ ಹೋಗುವಾಗ ನಮ್ಮ ಕಾರು ನಾನೇ ಡ್ರೈವಿಂಗ್ ಮಾಡುತ್ತಾ ಹೋದೆ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಮೇ ಬಿ ಒಂದು 5-6 ಇಯರ್ಸ್ ಅಥವಾ 6-7 ಇಯರ್ಸ್ ಗಳಿಂದ ನಾನು ಓಡಿಸುವಂತಹ ಕಾರಿಗೆ ಒಬ್ಬ ನಂಬಿಗಸ್ತನಾದ ಡ್ರೈವಿಂಗ್ ಮಾಡುವ ಬ್ರದರ್ ದೊರಕಿದ್ದಾರೆ. ಇವತ್ತಿಗೂ ಕೂಡ ಡ್ರೈವಿಂಗ್ ಮಾಡಬೇಕೆಂದು ಆಶಿಸುತ್ತೇನೆ. ನನಗೆ DD ಕೊಟ್ಟಿದ್ದಾರೆ, ಪಂಡಿತರ ಭಾಷೆಯಲ್ಲಿ ಡಾಕ್ಟರ್ ಆಫ್ ಡಿವಿನಿಟಿ. ಆದರೆ ನನ್ನ ದೃಷ್ಟಿಯಲ್ಲಿ ಅದು ಡೈರೆಕ್ಟರ್ ಕಮ್ ಡ್ರೈವರ್. ಏನದು? ಈ ಸೇವೆಗೆ ಡೈರೆಕ್ಟರು, ಹಾಗೆಯೇ ಕಾರ್ಗೆ ಡ್ರೈವರು. ಹಾಗಾಗಿ ಡ್ರೈವರು ಕಮ್ ಡೈರೆಕ್ಟರ್, ಅದು ನನ್ನ DD ಅಂದ್ರೆ. ಯಾಕೆ ಈ ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ ಗೊತ್ತಾ?
ದೇವರ ಸೇವೆ ಮಾಡಬೇಕು, ಇಲ್ಲವೇ ನಿಮಗೆ ಕೊಡಲ್ಪಟ್ಟ ಕೆಲಸ ಮಾಡಬೇಕು ಎಂದು ನೀವು ಆಶಿಸುವುದಾದರೆ ದೇವರು ನಿಮಗೆ ಆ ಸಾಮರ್ಥ್ಯ ಕೊಡ್ತಾರೆ. ಕೂತ್ಕೊಳ್ಳುವಾಗ ಅಲ್ಲ, ಮಲಗುವಾಗ ಅಲ್ಲ, ಮತ್ತೆ ಯಾವಾಗ? ಪ್ರಯಾಸ ಪಡುವಾಗ, ಪ್ರತ್ಯೇಕ ಶ್ರದ್ಧೆ ವಹಿಸುವಾಗ. ದೇವರು ಮೋಶೆಗೆ ಹೇಳುತ್ತಾರೆ, ನಾನು ಬೆಚಲೇಲನನ್ನು ಕಾಪಾಡುತ್ತಾ ಬಂದಿದ್ದೇನೆ, ನನ್ನ ರೆಕ್ಕೆ ಕೆಳಗೆ ಕಾಪಾಡಿಕೊಳ್ಳುತ್ತಾ ಬಂದಿದ್ದೇನೆ, ಅವನಿಗೆ ತಲಾಂತುಗಳನ್ನು ಕೊಟ್ಟಿದ್ದೇನೆ. ಎದಕ್ಕಾಗಿ ಅಂದರೆ ನನ್ನ ಕೆಲಸ ಮಾಡುವುದಕ್ಕಾಗಿ. ಸಹೋದರ ಸಹೋದರಿಯರೇ, ಕೇಳ್ತಾ ಇದ್ದೀರಾ? ದೇವರು ನಿಮ್ಮನ್ನು ಕಾಪಾಡುತ್ತಾ ಬಂದಿದ್ದಾರೆ, ಸಂರಕ್ಷಿಸಿಕೊಳ್ಳುತ್ತಾ ಬಂದಿದ್ದಾರೆ, ಬಹಳ ತಲಾಂತುಗಳನ್ನು ಕೊಟ್ಟಿದ್ದಾರೆ. ಎದಕ್ಕಾಗಿ ಗೊತ್ತಾ? ಆ ದೇವರಿಗಾಗಿ ನೀವು ಉಪಯೋಗ ಆಗುವುದಕ್ಕಾಗಿ. ಆ ದೇವರಿಗೆ ಇಷ್ಟವಾಗಿ ಜೀವಿಸುತ್ತೀರಿ ಎಂದು, ಆತನ ಕೆಲಸ ಮಾಡುತ್ತೀರೆಂದು. ಅದಕ್ಕೆ ಸಾಮರ್ಥ್ಯ ಕೊಡುವ ಆತನು ದೇವರೇ. ಪರಿಶುದ್ಧನಾದ ತಂದೆಯೇ, ನೀವು ನಮಗೆ ಯಾವುದೇ ಕೆಲಸ ಕೊಟ್ಟರು, ಯಾವುದೇ ಸೇವೆ ಕೊಟ್ಟರು, ನಮ್ಮ ವಿಷಯದಲ್ಲಿ ಯಾವುದೇ ಪ್ರಣಾಳಿಕೆ ನೀವು ಹೊಂದಿಕೊಂಡಿದ್ದರು, ಅದನ್ನು ಪೂರ್ತಿ ಮಾಡುವುದಕ್ಕಾಗಿ ಬೇಕಾದಂತಹ ಸಾಮರ್ಥ್ಯವನ್ನು ಅನುಗ್ರಹಿಸುವ ದೇವರು ನೀವೇ. ಮೋಶೆಗೆ ನಿಮ್ಮ ಪ್ರಜೆಗಳಾದ ಇಸ್ರಾಯೇಲರನ್ನು ನಡೆಸುವುದಕ್ಕಾಗಿ ಕರೆದ್ರಿ, ಹಾಗೆ ನಡೆಸಲು ಸಾಮರ್ಥ್ಯ ಕೂಡ ಕೊಟ್ರಿ. ಕುರುಬನಾಗಿರುವ ದಾವೀದನಿಗೆ ದೇಶವನ್ನೇ ಪರಿಪಾಲಿಸುವಂತಹ, ರಾಜ್ಯವನ್ನೇ ಪರಿಪಾಲಿಸುವಂತಹ ರಾಜನನ್ನಾಗಿ ಮಾಡಿದ್ರಿ, ಅದಕ್ಕೆ ಬೇಕಾದ ಸಾಮರ್ಥ್ಯವನ್ನು ಕೂಡ ಕೊಟ್ರಿ. ದಾನಿಯೇಲನಿಗೆ ರಾಜನ ನಂತರ ಉನ್ನತ ಸ್ಥಾನವನ್ನು ಕೊಟ್ರಿ, ಹಾಗೆಯೇ ರಾಜನಿಗೆ ಸಲಹೆ ಕೊಡುವಂತಹ ಸಾಮರ್ಥ್ಯವನ್ನು ಕೂಡ ಕೊಟ್ರಿ. ನೀವು ಯಾವ ಸ್ಥಿತಿಯಲ್ಲಿ, ಯಾವ ಸ್ಥಾನದಲ್ಲಿ, ಯಾವ ಸೇವೆಯಲ್ಲಿ ನಮ್ಮನ್ನು ಇಡುತ್ತೀರೋ ಅದಕ್ಕೆ ತಕ್ಕಂತಹ ಸಾಮರ್ಥ್ಯವನ್ನು ಕೂಡ ಕೊಡುತ್ತೀರಿ, ಸಹಕಾರಿಗಳನ್ನು ಕೂಡ ಕೊಡುತ್ತೀರಿ. ಆ ಸಹಕಾರಿಗಳು ಯಾರೆಂದು, ಯಾರನ್ನು ನೀವು ಆರಿಸಿಕೊಂಡಿದ್ದೀರೋ, ನೇಮಿಸಿಕೊಂಡಿದ್ದೀರೋ ಅವರನ್ನು ಗುರುತಿಸುವ ಕೃಪೆ ನಮಗೆ ದಯಪಾಲಿಸಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.